ನಮಸ್ಕಾರ. ಹಾಂ ಸರ್. ತಮ್ಮ ಪರಿಚಯ? ಸರ್ ಮಹೇಶ್ ಅಂತ, ಹಾಂ. ಕೆಂಪನಪಾಳ್ಯ ಗ್ರಾಮ, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ಇದೇನು ಕಾಮಧೇನು ಸೋಲಾರ್ ಇಂಟಿಗ್ರೇಟೆಡ್ ಫಾರ್ಮ್ ಅಂತ ಹಾಕೊಂಡಿದ್ರಲ್ಲ, ಏನಿದೆ? ಹಾಂ ಸರ್, ಕಾಮಧೇನು ಅಂತಂತಂದರೆ ಹಸುಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ನನಗೆ ಆಸೆ ಇತ್ತು ಕಾಮಧೇನು ಅಂತ ಹೆಸರಿಡಬೇಕು ನಮ್ಮ ಫಾರ್ಮ್ಗೆ ಅಂತ. ಆವಾಗ ಇಟ್ಟಿದ್ದೆ. ಸೆಲ್ಕೋ ಸೋಲಾರಿಂದ ನಮಗೆ ಫುಲ್ ಸೆಡ್ಡಲ್ಲಿ ನಮಗೆ ಸೋಲಾರು ಸಿಸ್ಟಮ್ ಮಾಡಿಸಿದ್ದಾರೆ. ಕರೆಂಟ್ದಾದರೆ ತೊಂದರೆ ಆಯ್ತದೆ. ಕರೆಂಟ್ ಹೋದಾಗ ಮಾಡಿದಾಗ ನಮ್ಗೆ ಹಾಲು ಕರೆಯೋಕೆ ಅದಕ್ಕೆಲ್ಲ ಹಿಂಸೆ ಆಯ್ತು ಅಂದ್ಬಿಟ್ಟು ನಾವು ಸೋಲಾರ್ನಂದೇ ಮಾಡಿಸ್ಕೊಂಡಿದ್ದೀವಿ. ಮೊದಲು ಇದಕ್ಕೇನಾದರೂ ಬಿಲ್ ಕಟ್ತಾ ಇದ್ರು, ಎಲೆಕ್ಟ್ರಿಸಿಟಿ ಬಿಲ್ಲು? ಹಾಂ ಸರ್, ಮೊದಲು ಅಂತಂದರೆ ನಾವು ಸೋಲಾರ್ನಂದೇ ಇದು ಮಾಡಿದ್ರಿಂದ ನಾವು ಏನು ಮೊದಲೇ ಹಾಂ ಅದೇ ಅವಾಗೇನು ಬಿಲ್ ಇರಲಿಲ್ಲ ಸರ್. ಅಂದರೆ ನಾವು ಕರೆಂಟ್ ಉಪಯೋಗಿಸಿದ್ರೆ ಬಿಲ್ ಕಟ್ಟಲೇಬೇಕಲ್ವ. ಈಗ ನಾವು ಮನೆಗೆ ಅಂದರೆ ಭಾಗ್ಯ ಜೊತೆ ಇರೋದು, ಬಿಲ್ಲು ಕಟ್ಟೋದ್ರಲ್ಲಿ ಅದು ಲಾಸ್ ಆಯ್ತದಲ್ಲ ಸರ್. ಅಂದರೆ ನಮ್ಗೆ ಟೈಮ್ ಇವಾಗ ಕಟ್ಟಿದ್ರೆ ಎಷ್ಟು ಬೀಳ್ತಾ ಇತ್ತು ನಮಗೆ? ಹಾಂ ಸರ್, ಒಂದು 5,000 ರೂಪಾಯಿನಾದ್ರು ಬಂದೇ ಬರುತ್ತೆ. 5,000? ಹಾಂ, 5,000 ರೂಪಾಯಿ ಬಂದೇ ಬರ್ತದೆ. ಯಾಕಂದರೆ ನಾವು ಹಾಲು ಕರೆ ಮಿಷಿನು, ಇದು ಏನಪ್ಪ ಚಾಫ್ ಕಟರು, ಇದು ಫಾಗರು, ಪ್ರೆಷರ್ ವಾಟರು, ಇದೆಲ್ಲದರಿಂದ ನಮಗೆ 5,000 ರೂಪಾಯಿ ಬಂದೇ ಬರ್ತದೆ. ಅಂದರೆ ಎನಿ ಟೈಮ್ ಇರಲ್ವಲ್ಲ ಸರ್. ಯಾವಾಗಾರು ಹೊಟ್ಟೋಯ್ತು ಅಂತಂದ್ರೆ ಹಾಲು ಕರೆ ಟೈಮ್ಗೆ ಹೊಂಟೋಯ್ತು ಮುಸೇನಾಗ, ಆವಾಗ ನಾವು ಕೈಲೇ ಕರಿಬೇಕಾಯ್ತೆ, ಏನು ಪ್ರಯೋಜನ ಇರಲ್ವಲ್ಲ. ಎಷ್ಟು ಹಸುಗಳು ಸಾಕಿದ್ದೀರಾ ಸರ್? ಮೊದಲು ಒಂದು 15-16 ಇದ್ದೋ, ಇವಾಗ 23 ಹಸುಗಳು, 8 ಕರುಗಳಿವೆ. 8 ಕರು ಎಲ್ಲಾನು ಎಲ್ಲಾಚಿನೇನಾ ಅಥವಾ? ಹಾಂ ಸರ್, ಹಳ್ಳಿ ಕರು ಇದೆ, ಸೈವಲ್ ಇದೆ, ಗಿರ್ ಇದೆ. ಗಿರು ಇದೆ ಸರ್, ಜರ್ಸಿ, HF, ರೆಡ್ ಹೆಣ್ಣು ಎಲ್ಲ 2-3 ಈ ಥರ ಇದೆ ಸರ್. ಯಾಕಂದರೆ ಎಲ್ಲ ಪ್ಯೂರೇ ಕಟ್ಕೊಂಡ್ರೆ ನಮಗೆ ಹಾಲಿನ ಕ್ವಾಲಿಟಿ ಬರಲ್ಲ ಸರ್. ಅದಕ್ಕೆ ನಮ್ಮ ಮನೆ ಹಾಲುಗಳಿಗೆ ಹಳ್ಳಿ ಕಾರು ಇರ್ತೀವಿ, ನಮ್ಮ ಮನೆಯೂ ಇರೋದು ಹಳ್ಳಿ ಕಾರು ನಮಗೆ ಬೇಕಲ್ವ, ನಮ್ಮ ಸಂತತಿ ಉಳಿಸ್ಬೇಕಲ್ಲ. ಅದಕ್ಕೆ ಸಲುವಾಗಿ ನಾವು ಮಡಿಕೊಂಡಿದ್ವಿ. ಈ ಮಿಕ್ಕಿದ ಹಸುಗಳೆಲ್ಲ ಎಲ್ಲಿಂದ ತಂದ್ರಿ ಸರ್? ನಾವು ಮನೆವೇ ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಭಾಗ ಮನೆವೇ. ಈಗ ಇದೇ ಬಾಕಿವೆಲ್ಲ ಒಂದು 4-5 ಈರೋಡಿಂದ ತಂದಿದ್ದೀವಿ. ಇನ್ನು ಬಾಕಿವೆಲ್ಲ ಲೋಕಲ್ಲೇ. ಯಾವ್ದು ಎಮ್ಮೆನಾದ್ರು ಸಾಕಿದ್ದೀರಾ ಸರ್? ಎಮ್ಮೆ ಇಲ್ಲ. ಯಾಕಂದರೆ ನಮ್ಮ ಜರ್ಸಿ ಇದು ಹಳ್ಳಿ ಕಾರು ಇದು ಇರೋದ್ರಿಂದ ಫ್ಯಾಟ್ ಬರ್ತದೆ. ನಮ್ಮ 4-6-4-7 ಫ್ಯಾಟ್ ಬರುತ್ತೆ. ಅದರಿಂದ ನಮಗೆ ಎಮ್ಮೆ ಅವಶ್ಯಕತೆ ಬಿದ್ದಿಲ್ಲ. ಇದು ಎಷ್ಟು ದಿನ ಆಯಿತು ಶುರು ಮಾಡಿ ಸರ್? ಇನ್ನೇನು ಹೆಚ್ಚು ಕಮ್ಮಿ ನಾವು ಇದು ಮಾಡಿ 10 ತಿಂಗಳಾಯಿತು. ಶೆಡ್ ಮಾಡಿ 10 ತಿಂಗಳಾಯಿತು. ಮೊದಲೆಲ್ಲ ಹೊರಗಡೆನೇ ಕಟ್ಟಾಗ್ತಿದ್ದೋ. ನಾವು ಹೆಚ್ಚು ಕಮ್ಮಿ 18 ವರ್ಷ ಆಯಿತು ಸರ್ ನಾವು ಹೈನುಗಾರಿಕೆ ಮಾಡೋಕ್ಕೆ. ಈಗ ಈ ಥರ ಮಾಡಬೇಕು ಅಂತ ಐಡಿಯಲ್ಲಿ ಬಂತು ಸರ್? ಐಡಿಯಾ ಮಾತ್ರ ತುಂಬ ಇತ್ತು. ಅಂದರೆ ನಮ್ಗೆ ಆವಾಗ ಸಪೋರ್ಟ್ ಇರಲಿಲ್ಲ. ಹಸುಗಳೇನು ಮಾಡಿದ್ದೋ, ಆದರೆ ಶೆಡ್ ಮಾಡೋಕ್ಕೆ ಅದಕ್ಕೆ ಯಾವುದಕ್ಕೂ ಸಪೋರ್ಟ್ ಇರಲಿಲ್ಲ. ಬ್ಯಾಂಕ್ ಲೋನ್ ಆಗ್ಬಿಡು, ಇನ್ನೊಂದಕ್ಕೆ ಯಾವುದಕ್ಕೂ ಸಪೋರ್ಟ್ ಇರಲಿಲ್ಲ ನಮ್ದು. ಆವಾಗ ನಮ್ಗೆ ಸೆಲ್ಕೋದಿಂದ ಒಂದು ಸ್ವಲ್ಪ ಹೆಲ್ಪ್ ಆಯಿತು. ಅವರು ಸಪೋರ್ಟ್ ಮಾಡಿದ್ರು. ನಾವು ಲೋನ್ ಹಾಕ್ಸ್ಕೊಂಡು ಲೋನ್ ಕಟ್ಕೊಯ್ತಾ ಇದ್ವಿ ಇವಾಗ. ಇದು ಎಷ್ಟು ಅಡಿ ಬೈ ಎಷ್ಟು ಅಡಿ ಇದೆ ಸರ್? 40-60 ಇದೆ. 40-60, 25 ಹಸು, 20 ಕರು ಕಟ್ಟಾಕ್ಬೋದು. ತೋರಿಸ್ತೀರಾ ಸ್ವಲ್ಪ? ಹಾಂ ಸರ್. ಹಾಂ ಸರ್. ಸೊ ಅಗಲ 40 ಇದೆಯಾ? ಹಾಂ ಸರ್, ಅಗಲ 40, ಉದ್ದ 60 ಇದೆ ಸರ್. ಇದು ರೂಮು, ಡಿಸೈನ್ ಎಲ್ಲ ಇಂಜಿನಿಯರ್ ಕೈಲಿ ಮಾಡಿಸ್ತಿದ್ವಿ ಸರ್. ಇದು ರೂಮು, ಇದು ಬ್ಯಾಟ್ರಿಗಳು. ಸೋಲಾರಿಂದ ಬ್ಯಾಟ್ರಿ ಬಂದು ಬ್ಯಾಟ್ರಿಯಿಂದ ಡಂಪ್ ಆಯ್ತದೆ. ಅದು ಮಿಲ್ಕಿಂಗ್ ಮಿಷಿನು, ಇದು ಪ್ರೆಷರ್ ವಾಟರು ಎರಡುವೆ ಎಲ್ಲ ಪೈಪ್ಲೈನ್ ಮಾಡಿಸಿದ್ದೀವಿ ಸರ್. ಅದೆಲ್ಲ ಪೈಪ್ಲೈನ್ ಆಗಿದೆ. ಹಾಂ ಸರ್, ಅದು ಯಾವ ಥರ ಸೋಲಾರ್ ಬಂದು ಯಾವ ಥರ ಇದಾಯ್ತೆ ಅಂತ ಹೈಡ್ರೋಫೋನಿಕ್ಕು ಮಾಡಿಸಿದ್ದೀವಿ. ಹಸಿಮೇವು ಒಂದು ಸ್ವಲ್ಪ ಕಮ್ಮಿ ಅಲ್ಲ, ಅದಕ್ಕೆ ನಾವು ಹೈಡ್ರೋಫೋನಿಕ್ ಮಾಡಿಸಿದ್ವಿ. ಇದು ಚಾಪ್ ಕಟರ್ ಸರ್. ನಮ್ಮ ತಾವು ಜೋಳದ ಕಡ್ಡಿ ಜಾಸ್ತಿ, ನೆಲ್ಲುಲ್ಲು ಸ್ವಲ್ಪ ರೈಟ್ ಜಾಸ್ತಿ, ಅದಕ್ಕೆ ಇದು ಥರ ಪೌಡ್ರ್ ಕಾಣೋಕ್ಕಾಗೋಯ್ತೆ. ಅದಕ್ಕೆ ಚಾಫ್ ಕಟ್ರು ಉತ್ತಮ, ವೇಸ್ಟ್ ಆಗಲ್ಲ ನಮಗೆ ಕಡ್ಡಿ. ಸರ್, ಮೋತೆ ಕಡ್ಡಿ, ನೇಪಿಯರು, ಜೋಳದ ಕಡ್ಡಿ 3 ಕಟ್ ಮಾಡಿ. ಓಕೆ, ಇದು ಎಷ್ಟಾಯ್ತು ಬರೀ ಇದಕ್ಕೆ ಮಾತ್ರ? ಸರ್, ಇದಕ್ಕೆ 43,000 ರೂಪಾಯಿ ಆಗಿತ್ತು. 20,000 ಸಬ್ಸಿಡಿ, 23,000 ನಾನು ಕಟ್ಟಿದೆ. ಅಂದರೆ ಇದು ಸೋಲಾರ್ದೆ, ಸೋಲಾರ್ ಮೋಟ್ರೆ. ಹಾಂ, ಸೋಲಾರ್ ಮೋಟ್ರೆ ಸರ್. ನಾರ್ಮಲ್ ಕರೆಂಟಲ್ಲಿ ಇಲ್ಲ ಸರ್. ಓಡ್ತೆ ಸರ್, ನಮ್ಗೇನು ಪ್ರಾಬ್ಲಮ್ ಬಂದಿಲ್ಲ ಇವಾಗ. ಯಾಕಂದರೆ ಒಂದು ಗಂಟೆ ಟೈಮ್ ನಾವು ಚಾಫ್ ಕಟ್ರು ಯೂಸ್ ಮಾಡ್ತೀವಿ, 1 ಗಂಟೆ ಟೈಮು ಇದು ಏನಪ್ಪ ಪ್ರೆಷರ್ ವಾಟರು ಒಂದು ಅರ್ಧ ಗಂಟೆ ಯೂಸ್ ಮಾಡ್ತೀವಿ. ಇದು ಮಿಲ್ಕಿಂಗ್ ಮಿಷಿನ್ ಬೆಳಗ್ಗೆನಾಗ 1 ಅವರ್, ಸಾಯಂಕಾಲ 1 ಅವರ್, 2 ಅವರ್ ಯೂಸ್ ಮಾಡ್ತೀವಿ. ನಮಗೇನು ಪ್ರಾಬ್ಲಮ್ ಬಂದಿಲ್ಲ ಸರ್. 2 ಬಕೆಟು, 2 ಬಕೆಟು. 2 ಬಕೆಟ್ ಇದೆ. ಹಾಂ, ಕರೆಂಟ್ದು ಏನು ಪ್ರಾಬ್ಲಮ್ ಇಲ್ಲ ಸರ್. ಹಾಂ, ಲೈಟ್ ಇದೆ ಸರ್, ಒಂದು 14 ಲೈಟ್ ಇದೆ. ಹಾಂ, 14 ಇದೆ ಸರ್.
ಅಲ್ಲಿ ಮುಂಚೆ ಫೋಕಸ್ ಲೈಟು 2 ಹಾಕ್ಸಿದ್ದೀನಿ, ಈ ಕಡೆ ಒಂದು ಮುಂಚೆ ಆಚರಿ ಎಂಟ್ರೆನ್ಸ್ಲೊಂದು. ಹಾಂ ಸರ್, ಅದು ಪ್ರೆಜರ್ ಇದರ ಲೈಟು. ಅದು ಫಾಗರ್ ಅಂತ ಸರ್. ಈಗ ಬಿಸಿಲು ಕಾಲಕ್ಕೆ ಮೇಲೆ ತುಂತುರು ಬೀಳುತ್ತೆ, ಒಂದು ನಿಮಿಷ ಅದು ಬರೋಕ್ಕೆ ಸರ್ ಮೇಲೆ ಫಿಟ್ ಮಾಡಿಸಿದ್ದೀವಿ ಹಸುಗಳಿಗೆ. ಈ ಬ್ರಷ್ ಹೆಂಗೆ ಇದು ಸರ್? ಬ್ರಷು ಇದಕ್ಕೆ ಇದೆ ಸರ್. ಏನಪ್ಪ, ಹಸುಗಳು ಬಂದು ಕ್ರಾಸ್ ಮಾಡ್ಕೋತವೆ, ಅದೇ ಉಜ್ಕೊಳ್ಳೋದಾಗ ಅವೇ ಬಂದು ಉಜ್ಕೋತವೆ ಸರ್. ಎಷ್ಟಾಗಿತ್ತು ಇದಕ್ಕೆ ಸರ್? ಅದಕ್ಕೆ 16,000. 16,000. ಇದು ಮೋಟರ್ ಗಿಟ್ ಇಟ್ಟಿಲ್ಲ? ಮೋಟ್ರ್ ಏನು ಇಟ್ಟಿಲ್ಲ ಸರ್, ಇನ್ಕೆ ಮುಂಚೆ ಅದೇ ವಾಲಾಡುತ್ತೆ. ಹಸು ತುಂಬಾ ಇಷ್ಟ ಅಲ್ವಾ ಇದು? ಸರ್, ಯಾಕಂದ್ರೆ ಅಲ್ಲಿ ಹೋಗಿ ಮರ ಉಜ್ಜೋದ್ರಿಂದ ಸ್ವಲ್ಪ ಗಾಯ ಆಯ್ತದೆ. ಇಲ್ಲಿ ನೀಟಾಗಿ ಅದು ಕೂದಲಿಗೆ ಇದಾಯ್ತದಲ್ಲ, ಸ್ಮೂತ್ ಆಯ್ತದೆ. ಇಲ್ಲಿ ಇನ್ಕೆ ಮುಂದಕ್ಕೆ ಅವೇ ಬಂದಾಗ ನೀರು ಕುಡ್ಕೊಂಡು ಉಜ್ಕತ್ತವೆ ಸರ್. ಓಕೆ. ನೀರು ಕುಡಿಯೋಕ್ಕೆ ಇದು ಮಾಡಿ ತೊಟ್ಟು ಮಾಡಿದ್ದೀವಿ. ಅದೊಂದು ಸ್ವಲ್ಪ ಕಸ ಕಡ್ಡಿ ಬಿದ್ದು ಗಲೀಜಾಗ್ಬಿಟ್ಟದೆ. ಈಗ ಬರ್ತಾ ಇದೆ ಸರ್. ಹಾಂ ಸರ್, ಒಳ್ಳೆ ಕ್ವಾಲಿಟಿನ? ಹಾಂ, ಎಲ್ಲ ಒಳ್ಳೆ ಕ್ವಾಲಿಟಿನ ಸರ್. ಎಲ್ಲ ಸ್ಟ್ರೆಂತಾಗೇ ಇರಲಿ, ದುಡ್ಡು ಉಳ್ಕೊಳ್ಳಲ್ಲ ಸ್ವಲ್ಪ. ಅದಕ್ಕೆ ನಾವು ಇದು ಮಾಡಿದೆ. ಈಗ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ನಮಗೆ ಇದಾದಾಗ ಹಸುಗಳಿಗೂ ಕೂಲ್ ಆಗುತ್ತೆ ಸರ್. ಸಮರಲ್ಲಿ ಭಾರಿ ಯೂಸ್ ಆಯ್ತೆ. ಎಮ್ಮೆಗಳಿಗಿದ್ರೆ ಇನ್ನೂ ಯೂಸೇ. ಸರ್ ಲೆಕ್ಕ ಹಾಕಿಲ್ಲ, ಒಟ್ಟಿನಲ್ಲಿ ನಮ್ಮ ಹಸುಗಳಿಗೆ ಎಲ್ಲಕ್ಕೂ ಸರಿ ಆಯ್ತದೆ. ಒಟ್ಟಿನಲ್ಲಿ ಎಲ್ಲ ಈ ಸೈಡ್ 2 ಸೈಡ್ ಮಾಡಿಸಿದ್ದೀನಿ. ಆ ಥರ ಬಿದ್ದಾಗ ನಮಗೆ ಕೂಲ್ ಆಯ್ತೆ ಸರ್ ಹಸುಗಳಿಗೆ. ಅಂದರೆ ಶೆಡ್ಡೇ ಒಂಥರ ತಂಪಾಯ್ತದೆ. ಸಮ್ಮರ್ಗೆ ಮಾತ್ರ ಭಾರಿ ಯೂಸ್ ಆಯ್ತೆ ಸರ್. ಬೇಸಿಗೆಗಾಲಕ್ಕೆ ಮಾತ್ರ ಭಾರಿ ಯೂಸ್ ಆಯ್ತು. ಮಿಕ್ಕಿದ ಹಸುಗಳೆಲ್ಲ ಎಲ್ಲೋಯ್ತು ಸರ್? ಈಗ ಹೊರಗಡೆ ಬಿಟ್ಟಿದ್ದೀವಿ. ಈಗ ಒಂದು 4-5 ಇವು ಬಿಸಿಲು ತಡೆದೆ ಅಂತವು ಮನೇಲಿದ್ದಾವೆ. ಇನ್ನು ಬಾಕಿ ಅವೆಲ್ಲ ಹೊರಗಡೆ ಹೋಗಿದ್ದಾವೆ. ಅಪ್ಪಾಜಿ ಹೊಡ್ಕೋಗ್ರೆ ಬೇಸ್ಕೊಬರ್ತಾರೆ ಸರ್. ಇಲ್ಲೇ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಒಂದು ಕೆರೆ ಇದೆ, ಅಲ್ಲಿಗೆ ಬೆಳಗಿನಾಗ ಒಂದು 10-10:30 ಬಿಡ್ತೀವಿ. ಇನ್ನು 5 ಗಂಟೆ 5:30ಗೆಲ್ಲ ಬಂದ್ಬಿಡ್ತೇವೆ. ಬೆಳಗ್ಗೆ ಹೊರಗಡೆ ಬಸ್ ಸರ್. ತಂದು ಆಗ ಡ್ರೈ ಮೇವು ಹಾಕ್ತೀವಿ ಸರ್. ಅಲ್ಲಿ ಹಸಿ ಮೇವಕ್ಕೆ ಬಂದಿರುತ್ತೆ, ಇಲ್ಲಿ ಬಂದು ಒಣಮೇವು ಹಾಕ್ತೀವಿ 2 ಟೈಮ್ ಸರ್. ಜೋಳದ ಕಡಿ ಒಂದೇ. ಜೋಳದ ಕಡಿನೇ ಪೌಡ್ರ್ ಮಾಡಿ ಅದು ಹಾಕ್ತೀವಿ. ಹಾಂ ಸರ್, ಫೀಡು ಅಂದರೆ 2 ಟೈಮ್ ತಿಂಡಿ ಕೊಡ್ತೀವಿ. 2 ಟೈಮ್. ಹಾಂ ಸರ್, ಬೆಳಗ್ಗೆ ಸಾಯಂಕಾಲ ಹಾಲು ಕರೆಯೋಕೆ ಮುಂಚೆ ಕೊಟ್ಟು ಹಾಲು ಕರಿತೀವಿ. ತಿಂಡಿ ಸರ್ ಸೈಲೇಜು ಉಪಯೋಗಿಸ್ತಾ ಇದ್ದೋ ಮೊದಲು. ಇವಾಗ ಅಲ್ಲೇ ಹಸಿ ಮೇವು ಅದಲ್ಲ, ಇನ್ನು ಮುಂದಕ್ಕೆ ಒಂದು ಸ್ವಲ್ಪ ಬೇಸ್ಕೊಬತ್ತು ಅಂದರೆ ಸೈಲೇಜ್ ಹಾಕ್ಲೇಬೇಕಾಯ್ತು. ಆವಾಗ ಅಂದರೆ ಇಲ್ಲ ಸರ್, ಹೊರಗಡೆನೆ ಕೊಂಡು ಬರ್ತೀವಿ. ಯಾಕಂದರೆ ಸರ್ ಒಂದು 6 ರೂಪಾಯಿಂದ 6.5 ರೂಪಾಯಿ ಬೀಳುತ್ತೆ 1 kg. ಒಂದು ಹಸುಗೆ ಎಷ್ಟು ಸರ್? ಅವರು ಲೆಕ್ಕ ಅಂದರೆ ಮನೇಲಿ ಕಟ್ಟಾಕೊಂಡಿರೋಕಾದ್ರೆ 10 kg ಮೇವು ಬೇಕು, 10 kg ಹಾಕಬೇಕು. ದೊಡ್ಡ ಹಸು ಆದರೆ 20-25 kg ಹಾಕಬೇಕು. 20-25 kg ಆದರೆ ವರ್ಕೌಟ್ ಆಗಲ್ಲ. ಯಾಕಂದರೆ ಟೈಮಿಂದ ಒಂದು 30 ಲೀಟ್ರ್ ಕರೆದ್ರೆ ನಾವು ಹಾಕಿದಕ್ಕೂ ಲಾಭ ಆಯ್ತದೆ, ಇಲ್ಲದೆ ಹೋದ್ರೆ ಲಾಭ ಆಗಲ್ಲ. ನೀವು ಸ್ವಲ್ಪ ಕಮ್ಮಿ ಹಾಕ್ತೀರಾ? ಕಮ್ಮಿ ಸರ್. ನಾವು ಒಂದು 4 kg ಅಷ್ಟು ಕೊಡ್ತೀವಿ ಅಷ್ಟೇ ಒಂದು ಹಸುಗೆ. ಸಂಜೆನಾಗ ಹೊಟ್ಟೆ ಮೇಕ ಬಂದಿರ್ತವೆ, ಸಂಜೆನಾಗ ಮಾತ್ರ ಕೊಡ್ತೀವಿ. ತಿಂಡಿ ಕೊಡ್ತೀವಿಲ್ಲ, ತಿಂಡಿ ಒಂದು 3 kg 3 ದಿನಕ್ಕೆ ಒಂದು 6 kg ತಿಂಡಿ ಕೊಡ್ತೀವಿ. ಹೈಡ್ರೋಫೋನಿಕ್ಕು ಬೆಳಗ್ಗೆನಾಗ ಒಂದೊಂದು ಕ್ರೇಟ್ ಹಾಕಿರ್ತೀನಿ. ಬೆಳಗ್ಗೆ ಹಾಲು ಕರೆದ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ಆಮೇಲೆ ಹೈಡ್ರೋಫೋನಿಕ್ ಹಾಕಿರ್ತೀನಿ. ಸಂಜೆ ಎಲ್ಲ ಓಪನ್ ಆಗಿ ಹೆಂಗೆ ಬಿಟ್ಟಿರ್ತೀರಾ? ಹಾಂ ಸರ್, ಎಲ್ಲ ಓಪನ್ ಆಗಿರುತ್ತೆ. ಹಾಂ ಸರ್, ಅಡಿಲೆಲ್ಲ ಮ್ಯಾಟ್ ಹಾಕಿದ್ದೀವಿ ಸರ್. ಅಂದರೆ ಮ್ಯಾಟ್ ಅಂದರೆ ಮಂಡಿಗಳು ನಾವು ಬಂದ್ಬಿಡ್ತೇವೆ ಸರ್. ಮ್ಯಾಟ್ ಇಲ್ಲದೆ ಹೋದ್ರೆ ಅದು ತರ್ಚ್ಕೊಂಡ್ರೆ ಮಾಡಿದ್ರೆ ಆ ಥರ. ಸರ್ ಕ್ಲೀನಿಂಗ್ ಅಂದರೆ ಬೆಳಗಿನಾಗ ಸಗಣಿ ಎತ್ತಾಕಿರ್ತೀವಿ ಬುಡಗಂಟ. ಪುನಃ ಇವಾಗ ಇದು ಮಾಡಲಿ ಬರಗಂಟ ಸಗಣಿ ಎತ್ತಾಕ್ಬಿಟ್ಟು ಒಂದ್ಸತಿ ನೀರು ಹೊಡೆದಿರ್ತೀವಿ. ನಾವು ಅಂದರೆ 4 ದಿನಕ್ಕೆ 5 ದಿನಕ್ಕೆ ಹೊರಗಡೆ ಬಿಡೋದ್ರಿಂದ ನಾವು ದಿನ ತೊಳಿಲ್ಲ. 4 ದಿನಕ್ಕೆ 5 ದಿನಕ್ಕೆ ಕೊಟ್ಕೊಂಡು ತೊಳ್ಕೊತೀವಿ, ಹಸುನ ತೊಳೆದ್ಬಿಡ್ತೀವಿ ಸರ್. ಎಲ್ಲ ಓಪನ್ ಆಗಿದೆಯಲ್ಲ, ಪರವಾಗಿಲ್ವ ಈ ಥರ ಓಪನ್? ಸರ್ ಓಪನ್ ಅಂತಂದರೆ ಒಂದು ಸ್ವಲ್ಪ ಗಾಳಿ ಆಡುತ್ತಾ ಅಂತ ಅಂದ್ಬಿಟ್ಟು ಇದು ಮಾಡ್ದು. ನಾಳೆ ದಿನ ಇನ್ನೂ ದೊಡ್ಡ ಹಸ್ಗಳು ತಂದು ಸೇರಿಸ್ತೀನಿ ಅಂತಂದರೆ ಒಂದು 4 ಅಡಿ ಗೋಡೆ ಏಳಿಸ್ಬಿಟ್ಟು ಆಮೇಲೆ ಮಿಸ್ ಹಾಕ್ಸ್ಬೇಕು. ಸ್ವಲ್ಪ ತಳಾರ್ಸ್ಕ ಮಾಡ್ಕೊಳ್ಳೋ ಅಂದ್ಕೊಂಡು ಮಾಡಿಲ್ಲ. ಸೇಫ್ಟಿಗೇನು ಪ್ರಾಬ್ಲಮ್ ಇಲ್ಲ ಸರ್.
ಅಂದರೆ ಮುಂದಕ್ಕೆ ಇನ್ನೂ ಸೇಫ್ಟಿ ಮಾಡ್ಕೋಬೋದು ಅಂತ ಅಷ್ಟೆ. ಮುಂದೆ ಮಾಡಿದ್ರೆ ಅದು ಒಳ್ಳೇದೇ. ಈ ಹೈಡ್ರೋಪೋನಿಕ್ ಮೇ ತೋರಿಸ್ತೀರಾ? ಹಾಂ ಓಕೆ, ತೋರಿಸ್ತೀನಿ. ಎನಿ ಟೈಮು ನಾವು ಬೇರೆ ತಮೆ ಎತ್ಕೊಂಡು ತರೋಕ್ಕಾಗಲ್ಲ ಅಂದರೆ ಹೈಡ್ರೋಫೋನಿಕ್ಕು ಉತ್ತಮ ಸರ್. ಯಾಕಂದರೆ ನಾವು 6 ದಿನಕ್ಕೆ 7 ದಿನಕ್ಕೆ ಯಾವುದು ಬರಲ್ಲ. ಕೈಯಿಂದ ಏನಿಲ್ಲ ಸರ್, ಅದೇ ಸ್ಪ್ರೇ ಐತೆ, ಸ್ಪ್ರೇ ಮಾಡಿಸ್ತೀನಿ ಇವಾಗ. ಅಂದರೆ ಟೈಮಿಂಗ್ ಸ್ಪಿಟ್ ಮಾಡಿರ್ತೀವಿ, ಏನಾದ್ರು ಅದು ಆ ಟೈಮ್ಗೆ 1 ಗಂಟೆ ಟೈಮ್ 1 ನಿಮಿಷ 2 ಡ್ರಮ್ಮು ನೀರು ನೋಡ್ಕೊತೀವಿ ಸರ್. ಹೈಡ್ರೋಫೋನಿಕ್ ಅದೇ ಸ್ಪ್ರಿಂಕ್ಲರ್ ಆಯ್ತಾ ಇರುತ್ತೆ ಸರ್. ಅಲ್ಲಿಂದ ಇಲ್ಲೊಂದಿದೆ, ಅದೊಂದಿದೆ. ಹಾಂ ಸರ್, ಆಟೋಮೆಟಿಕ್ಕಾಗಿ 1 ಗಂಟೆ ಟೈಮ್ಗೆ 1 ನಿಮಿಷ ಅದು ಸ್ಪ್ರೇ ಐತೆ ಸರ್. ಇದನ್ನ ಎಲ್ಲಿ ತಗೊಂಬಂದ್ರೆ ಸರ್? ಇದು ಬೆಳಗಾವಿಲಿ ಇರೋದವರು, ಅವರೇ ತಂದು ಫಿಟ್ ಮಾಡಿದ್ರು ನಾವು ಇದು ಮಾಡಿದಾಗ. ಇವ್ರ ಬಗ್ಗೆನೂ ನಾನು ಯೂಟ್ಯೂಬಂದೇ ನೋಡಿದ್ದೆ. ಪುನಃ ಈಗ ಅವರು ನಮ್ಮ ನೋಡಿ ಸರ್, ಈಗ ಅಕ್ಕಪಕ್ಕದಲ್ಲೆಲ್ಲ ಮಾಡಿಸ್ಬೇಕು ಅಂದರೆ ಅವರು ಪಾಪ ಬರೋಕ್ಕಾಗಲ್ಲ, ನಾವು ಈಗ ನೀವೇ ಫಿಟ್ ಮಾಡ್ಕೊಡಿ ಅಂದ್ಬಿಟ್ಟು ನಮಗೆ ಹೇಳಿದ್ದಾರೆ. ಯಾಕಂದರೆ ನಾನು ಸ್ವಲ್ಪ ಫಿಟ್ ಅವ್ರಿಗೂ ಇದು ಕೂರ್ಸಾಗ ನಾನು ಸರ್ ಇದು ಸೋಲಾರಲ್ಲೇ. ಮೇಲ್ಗಡೆ ಪ್ಯಾನಲ್ ಇದೆ, ಅದು ಹಳೆ ಮಿಷಿನ್ ಇದ್ದದು. ಈಗ ಅಲ್ಲಿಂದ ಕಲೆಕ್ಷನ್ ತಗೋಬೋದು, ನಾನು ಇಲ್ಲೇ ಇದೆ ಇಲ್ಲ ಅಂದ್ಬಿಟ್ಟು ಇಲ್ಲಿಂದ ಕಲೆಕ್ಷನ್ ಕೊಟ್ಟಿದ್ದೀನಿ. ಎಷ್ಟು ಅಡಿ ಇದೆ ಇದು ಸರ್? ಇದು 6 6 12 18 ಅಡಿ ಇದೆ ಸರ್. 18 ಅಡಿ 10 ಅಡಿ. ಎಷ್ಟು ಮೇವು ಬರುತ್ತೆ ನಿಮಗೆ ಹೈಡ್ರೋಪೋನಿಕ್ ಮೇವು? ಹೈಡ್ರೋಪೋನಿಕ್ ಮೇವು ಸರ್ ಈಗ ಒಂದು ದಿನಕ್ಕೆ 10 ಕ್ರೇಟ್ ಗ್ಯಾರಂಟಿ. 10 ಕ್ರೇಟು ಅಂದರೆ ಏನಿಲ್ಲ ಅಂತಂದ್ರು 90-100 kg ಮೇವು ಒಂದು ದಿನಕ್ಕೆ. ಫಸ್ಟ್ ಯಾವತ್ತು ಹಾಕಿದ್ರೆ ಬೀಜನ ಇದು ಸರ್? ಬೀಜ ಈಗ ಮೊದಲು ಮೊಳೆ ಕಟ್ಟಿರ್ತೀವಿ, ಈಗ 2 ದಿನ ಆಗದೆ ಸರ್. ಇದು ಹಾಕಿ 2 ದಿನ ಆಗದೆ, 2 ದಿನಕ್ಕೆ ಮೊಳಕೆ ಬಂದಿದೆ. ಹಾಂ ಸರ್, ಚೆಲ್ಬಿಟ್ಟು ಅದು ತಳ್ಬಿಟ್ಟು ಅಷ್ಟೇ. 1 ದಿನ ಮೊಳೆ ಕಟ್ಟಬೇಕು, 1 ದಿನ ಉನಿ ಹಾಕ್ಬೇಕು, 1 ದಿನ ಮೊಳೆ ಕಟ್ಟಬೇಕು. ಆಮೇಲೆ ಟ್ರೇಗೆ ಹಾಕ್ಬಿಟ್ಟು ಟ್ರೇ ತಳ್ಬಿಡ್ತೀವಿ ಸರ್. ಅದು ತಳ್ಬಿಟ್ಟಾಗ ಅದು 2 ದಿನದ ಅದು, ಇದು 3 ದಿನದ ಅದು. ಈ ಥರ 4 ದಿನ ಆದರೆ ಈ ಥರ ಬರುತ್ತೆ. ಈ ಥರ 5 ದಿನ 6 ದಿನ ಈ ಥರ. ಈಗ ಬೆಳಗ್ಗೆ ಇದು ಮಾಡ್ದು ಈಗ 6 ದಿನ ಆಗದೆ ಸರ್. ಇನ್ನು ನಾಳೆಗೆ ಇದು ಬೇರು ಇರುತ್ತೆ ಸರ್. ಇದು ಬೇರಿನಿಂದ ಒಳ್ಳೆ ಉತ್ತಮ ಪ್ರೋಟೀನ್. ಬೇರೆ ಸರ್, ಒಂದು ಚೂರು ಬಿಡೋದಿದ್ರೆ ಒಂದು ಸ್ವಲ್ಪನೂ ವೇಸ್ಟೇಜ್ ಇಲ್ಲ ಇದರಲ್ಲಿ. ಈಗ ಜೋಳ ಕೊಟ್ಟರೆ ಅಂದರೆ ಇದೆಲ್ಲ ಹಂಗೆ ತೊಪ್ಪಲ್ಲಿ ಬಂದ್ಬಿಟ್ಟಿರುತ್ತೆ ಸರ್. ನಾವು ಡ್ರೈ ಮೇವು ಕೊಟ್ಟಾಗ ಇದೇನಾಗುತ್ತೆ, ಎಲ್ಲ ಸಾಫ್ಟ್ ಆಗಿರುತ್ತೆ, ಮಲ್ಕು ಸಿಕ್ಕುತ್ತೆ. ಇದ್ರೂ ಒಳ್ಳೆ ಹಾಲು, ಇದಂಟು ಒಳ್ಳೆ ಹಾಲು, ಬೇರು ಒಳ್ಳೆ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ. ಆಮೇಲೆ ಫ್ಯಾಟು SNF ಸರ್ 1 ಕ್ರೇಟು ಜಾಸ್ತಿ 10 ಲೀಟ್ರ್ ಕರೆಯೋಕ್ಕಾದ್ರೆ, ಒಂದು 5 ಲೀಟ್ರ್ 6 ಲೀಟ್ರಕ್ಕಾದ್ರೆ ಅರ್ಧ ಕೊಡ್ತೀವಿ. ಏನಂದ್ರೆ ಇನ್ನೂ ಬೆಳವಣಿಗೆ ಬೆಳೆಯುತ್ತೆ. ಬೆಳಗ್ಗೆ ಬೆಳೆದಿರೋದ ಕೊಟ್ಬಿಟ್ಟಿದ್ದೀನಿ, ಇನ್ನೂ ಚೆನ್ನಾಗಿ ಇಷ್ಟು ಮಟ್ಟ ಬರುತ್ತೆ ಸರ್. ಶುದ್ಧವಾಗಿ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇದೇನು ಇದಿರಲಿಲ್ಲ. ಆಟೋಮೆಟಿಕ್ ಸಿಸ್ಟಮು ಒಂದು. ಆಮೇಲೆ ಇದರಲ್ಲಿ ಮಣ್ಣು ಹಾಕಲ್ಲ ನಾವು, ರಾಸಾಯನಿಕ ಗೊಬ್ಬರ ಏನು ಯೂಸ್ ಮಾಡಲ್ಲ. ಒಳ್ಳೆ ಫುಡ್ಡು, ಹೆಲ್ತಿ ಫುಡ್ ಆಗಿರುತ್ತೆ. ಜೋಳದ ಬೀಜ ಎಲ್ಲಿಂದ ತರ್ತೀರಾ ಸರ್? ಇಲ್ಲೇ ರೈತರ ತಮಗೆ ಕೊಡ್ಕೊತೀವಿ. ಅಂದ್ರೆ ಇದಕ್ಕೇನು ಜೋಳದ ಬೀಜಕ್ಕೆ ಏನಾದ್ರು ಇದಾಕಿರ್ತಾರೆ? ಏನು ಇಲ್ಲ ಸರ್. ಏನಾದ್ರು ರೈತರು ನಾವು ಬೆಳೆದಿರ್ತೀವಿ, ಏನು ಇದು ಮಾಡಿರಲ್ಲ. ಅಂದರೆ ಅವರು ಬೆಳೆಬೇಕಾದ್ರೆ ಹಾಕಿರ್ತಾರೆ, ಅದು ತೆನೆ ಬಂದಾಗ ನಮ್ಗೇನು ಕೀಟನಾಶಕ ಏನು ಅದು ಏನು ಇರಲ್ಲ. ನಮ್ಗೆ ಅಲ್ಲಲ್ಲಿ ತತ್ತಾ ಇರ್ತೀವಿ, ಅಲ್ಲಲ್ಲಿ ತೀರೋಯ್ತಾ ಇರುತ್ತೆ. ಹಾಗೇಂದ್ರೆ ಒಳ್ಳೆ ಕ್ವಾಲಿಟಿ ಜೋಳನೇ ನೋಡ್ಬಿಟ್ಟು ತಗೋತೀವಿ. 1 kg ಬೀಜದಿಂದ ಎಷ್ಟು ಮೇವು ಬರ್ಬೋದು? 10 kg ಬರುತ್ತೆ ಸರ್. 10 kg ಬರುತ್ತೆ. ಇದಕ್ಕೆ ಎಷ್ಟು kg ಬೀಜ ಬೇಕಾಗುತ್ತೆ ನಿಮಗೆ? ಸರ್ ಒಂದು ಸತ್ತಿಗೆ ಒಂದು 60 kg ಬೇಕಾಗುತ್ತೆ. ಒಂದು ಸತ್ತಿಗೆ ಹಾಕಲ್ಲ ನಾವು, ಯಾಕಂದ್ರೆ 10ಕ್ಕೆ ಒಂದು ದಿನ 10 kg ಉನಿ ಹಾಕಿದ್ರೆ ಅದು 10 ಕ್ರೇಟ್ಗೆ ಆಯ್ತದೆ. ಒಂದಿನ ರೊಟೇಟ್ ಆಯ್ತಾ ಇರುತ್ತೆ ಸರ್. ಮೇವು ತಾಗಿತಾ ಇರೋದು ಆಗ್ತಾ ಇರೋದು, ಆಗ್ತಾ ಇರೋದು, ಈ ಥರ ರೊಟೇಟ್ ಆಯ್ತಾ ಇರುತ್ತೆ ದಿನ ಒಂದು ಅರ್ಧ ಗಂಟೆ ಕೆಲಸ ಮಾಡ್ಕೋಬೋದು ಅಷ್ಟು. ಇದು ಬಿಟ್ಟರೆ ಬೇರೆ ಏನೇನು ಮಾಡಿದ್ದೀರಾ? ಇದೆಲ್ಲ ಅದೇ ಸರ್ ಹೈಡ್ರೋಫೋನಿಕ್, ಅದು ಈಚರಿ ಬೇರೆ ಇದ್ರದೆ. ಇದೊಂದು 5-6 ದಿನದ, ಇದೊಂದು 4 ದಿನದ ಮೇವು. 4 ದಿನದದು. 4 ದಿನ 5 ದಿನ ಈ ತರಕ ಬರ್ತಾ ಇರುತ್ತೆ ಸರ್. ರೊಟೇಟ್ ಆಯ್ತಾ ಇರುತ್ತೆ. ಕ್ವಾಲಿಟಿ ಬೀಜ ಹಾಕಿದ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸರ್. ಜೋಳ ಬಿಟ್ಬಿಟ್ಟು ಬೇರೆ ಏನಾದರೂ ಬೆಳೆಯಕ್ಕೆ ನೋಡಿ ಸರ್? ನಾನು ನೋಡಿದ್ದೀನಿ, ರಾಗಿ ಹಾಕಿದೆ ಸರ್. ಇದ್ರ ಬೆರಕೆ ಮೇಲೆ ರಾಗಿ ಹಾಕಿದೆ, ಆದರೆ ಅಷ್ಟು ಬೇರು ಬತ್ತಿತ್ತು ಅಷ್ಟೇ, ಬೆಳವಣಿಗೆ ಅಷ್ಟು ಬರಲಿಲ್ಲ. ಜೋಳದಷ್ಟು ಬೆಳವಣಿಗೆ ಬರಲ್ಲ. ಜೋಳನೇ ಒಳ್ಳೇದು ಸರ್. ಗೋಧಿ ಹಾಕ್ತಿದ್ದಾರೆ, ನಾವು ಗೋಧಿ ಟ್ರೈ ಮಾಡಿಲ್ಲ. ಯಾಕಂದರೆ ನಮಗೆ ಗೋಧಿ ವೀಟ್ ಆಯ್ತದೆ, ನಮ್ಮ ಹಸ್ಕೊಳಗೆ ಅಷ್ಟು ಸೆಟ್ ಆಗಲ್ಲ. ಜೋಳ ಉತ್ತಮ ಅಂದ್ಬಿಟ್ಟು ನಾವು ಜೋಳನೇ ಹಾಕ್ತಿದ್ದೀವಿ.